ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸಚಿವ ನಾಗೇಂದ್ರ ಅವರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟಿದ್ರೆ ಗೌರವ ಉಳಿತಾ ಇತ್ತು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇದೇ ವೇಳೆ ಪಾದಯಾತ್ರೆ ರೂಟ್ ಮ್ಯಾಪ್ ಅಂತಿಮಗೊಂಡಿದೆ. ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಆರಂಭವಾಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆ ಕೊಟ್ಟರೆ ರೈತರ ಸಂಕಷ್ಟಗಳು ಬರೆದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರೋದು ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಇವತ್ತು ಮೊದಲೊಂದು ರೂಟ್ ಮ್ಯಾಪ್ ಫೈನಲ್ ಆಗಿರುವಂಥದ್ದು ರಾಯಚೂರು ಜಿಲ್ಲೆಯ ಲಿಂಗಸೂರಿನಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರ್ಪೆಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂಥ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುರ್ಚವರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು